ನಾನು ಒಬ್ಬ ಪುಣ್ಯವಂತ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತ ಅಂದರೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ 3 ವರ್ಷ ನಾನು ಶಾಸಕನಾಗಿದ್ದಿದ್ದೇ ನನ್ನ ಜೀವನದ ಅತಿ ಶ್ರೇಷ್ಠವಾದಂಥ ಘಟ್ಟ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಥರದ ಒಬ್ಬ ಮಹಾನ್ ಭಾವನ ಕೈ ಕೆಳಗೆ ನಾನು ಶಾಸಕನಾಗಿದ್ದಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಸಿದ್ದರಾಮಯ್ಯ ಸಾಹೇಬರು ಅವರ ಕಾರಣದಿಂದ ನಾನಿವತ್ತು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಬದುಕಿರೋವರೆಗೆ ಅವರಿಗೆ ನಾನು ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತೇನು ಅವರು ರಾಜೀನಾಮೆಯನ್ನು ಮೊನ್ನೆ ಹೈಕಮಾಂಡ್ ಸೂಚನೆ ಮೇರೆಗೆ ಕೊಟ್ಟರು, ಅವತ್ತು ನಮಗೆಲ್ರಿಗೂ ಬೇಸರ ಆಗ್ತು. ಏಕೆ ಅಂತ ಅಂದರೆ, ಇನ್ನೂ 2 ವರ್ಷ ಅವಧಿ ಕಾಲ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅನ್ನೋದು ನಮ್ಮೆಲ್ಲರನ್ನ ಆಸೆ ಇತ್ತು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ಹಿರಿಯ ಸದಸ್ಯ, ಮನೆಯ ಹಿರಿಯ ಸದಸ್ಯ, ಒಬ್ಬ ಯಜಮಾನ, ಇಲ್ಲ ಒಂದು ಶಾಲೆಗೆ ಹೆಡ್ ಮಾಸ್ಟ್ರು, ಇಲ್ಲ ಒಂದು ಕಾಲೇಜಿಗೆ ಒಂದು ಪ್ರಿನ್ಸಿಪಲ್ಲು ಏನು ಇದ್ದರೂ ಆ ರೀತಿ ನಮ್ಮನ್ನೆಲ್ಲರೂ ನೋಡ್ಕೊತಾ ಇದ್ರು. ಎಲ್ಲರೂ ಯಾವುದೇ ಥರವಾದಂಥ ಭೇದ ಭಾವ ಮಾಡದೆ ಎಲ್ಲರಿಗೂ ಹೆಸರಿಡಿದು ಮಾತಾಡಿಸಿ ನಮ್ಮ ಸಮಸ್ಯೆಗಳನ್ನ, ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಭಾರಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ನಮಗೆ ಮಾಡ್ತಾಯಿದ್ರು. ಇವತ್ತು ನಮಗೆ ಸಿದ್ದರಾಮಯ್ಯನಂಥ ಒಬ್ಬ ಮುತ್ಸದಿ ನಾಯಕ, ಸಿದ್ದರಾಮಯ್ಯನಂಥ ಒಬ್ಬ ಎಲ್ಲರಿಗೂ ತಂದೆಯ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲರ ಕ್ಷೇಮವನ್ನು ವಿಚಾರಿಸುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ರಾಜೀನಾಮೆನ ಕೊಡಬೇಕಾದ್ರೆ ನಮಗೆಲ್ಲರಿಗೂ ತುಂಬ ದುಃಖ ಆಯಿತು.